ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿದ್ದೀರಾ, ಹೌದು. ಅಲ್ಲಿರೋರ ಒಂದು ಆಟದಿಂದನೇ ಹೊರಗಡೆ ಬಂದ್ರಿ ಅಂತ ಅನ್ಸುತ್ತಾ ನಿಮ್ಗೆ? ಏನ್ ಕತೆ? ಇಲ್ಲ, ಅವರೆಲ್ಲ ಗ್ರೂಪ್ ಮಾಡ್ಕೊಂಡು ಡಿಸೈಡ್ ಆಗ್ಬಿಟ್ಟಿದ್ರು ಈ ವೀಕ್ ಎಲ್ಲರೂ ಸತೀಶ್ ಹೆಸರೇ ಹೇಳ್ಬೇಕು ಅಂತ. ಅದ್ರಲ್ಲಿ ಒಬ್ರು ಲೀಡರ್ ಇದ್ದಾರೆ, ಅವರು ಬ್ರೈನ್ ವಾಶ್ ಮಾಡ್ತಾ ಇದ್ರು ನನಗೆ. ಮಂಜು ಭಾಷಿಣಿ ಅವರು. ಅವ್ರೇನ್ ಮಾಡಿದ್ರು, ನನಗೆ ಬಂದ್ಬಿಟ್ಟು ಸತೀಶ್ ಯಾಕೆ ಸೇಫು, ಇವ್ರಿಗೆ ಯಾಕೆ ಯಾರು ನಾಮಿನಿ ಮಾಡಲಿಲ್ಲ ಅಂದ್ರೆ, ಫಸ್ಟ್ ವೀಕಲ್ಲಿ ನಂದು ಏನು ನಾಮಿನಿನೇ ಇಲ್ಲ ಅಂದ್ರೆ, ಅಷ್ಟು ಒಳ್ಳೆಯವನಾಗಿದ್ದೆ, ಅಷ್ಟು ಕರೆಕ್ಟಾಗಿ ಕೆಲಸ ಮಾಡ್ತಿದ್ದೆ, 7 ಕೆಲಸ 1 ಸೆಕೆಂಡ್ ಬಿಡ್ದಂಗೆ ಇವ್ರು ಮಾಡಲ್ಲ ಅಂದ್ರೂ ನಾನು ಮಾಡ್ತಾ ಇದ್ದೆ. ಆಮೇಲೆ ಅಷ್ಟು ಅಚ್ಚುಕಟ್ಟಾಗಿ ಅಷ್ಟು ನೀಟಾಗಿ ನನ್ನ ಮನೆ ಥರ ಅದನ್ನು ಟ್ರೀಟ್ ಮಾಡಿ ಮಾಡ್ತಾ ಇದ್ದೆ. ಇದೇನಾಗೋಯ್ತು, ಎಲ್ಲ ಇವ್ರಿಗೆ ಓಟ್ ಹಾಕ್ತಾ ಇದ್ದಾರೆ, ಕ್ಲಾಪ್ಸ್ ತರ್ತಾ ಇದ್ದಾರಲ್ಲ ಇವ್ರಿಗೆ ಸತೀಶ್ಗೆ ಅಂದ್ಬಿಟ್ಟು 2-3 ಸಲ ಕ್ಲಾಪ್ಸ್ ತಟ್ಟಿದ್ರು. ಅದು ಹಾಕಿದಾರೋ ಇಲ್ಲೋ ನನಗೆ ಗೊತ್ತಿಲ್ಲ. ಸತೀಶ್ ಅವ್ರಿಗೆ ಅಂತ ಎಲ್ಲರೂ ಖುಷಿಯಾಗಿ ಅವರೇ ಥರ ಇದು ಮಾಡಿದ್ರು. ಇವ್ರಿಗೇನಾಯಿತು, ಅಲ್ಲಿಂದ ಜಲ ಸ್ಟಾರ್ಟ್ ಆಯಿತೋ ಏನೋ ಗೊತ್ತಿಲ್ಲ. ಇವ್ರು ಬಂದ್ಬಿಟ್ಟು ಯಾಕೆ ನೀವು ಸೇಫ್ ಆಗ್ತಾ ಇದ್ದೀರಾ, ನಿಮ್ಮನ್ನ ಯಾಕೆ ಯಾರೂ ನಾಮಿನಿ ಮಾಡಲಿಲ್ಲ, ಈ ಸಲ ನಿಮ್ಮನ್ನೇ ಮಾಡ್ತೀನಿ ಅಂತ ಹೇಳ್ಬಿಟ್ಟೋದ್ರು. ನಾನು ಪ್ಲೀಸ್ ನನ್ನೇ ಮಾಡಿ, ನನ್ನೇ ಕಳಪೆ ಕೊಡಿ, ನನ್ನೇ ಪ್ಲೀಸ್ ಸೋತವರೇ ಗೆದ್ದವರು ಅಂತ ಉಲ್ಟಾ ಗೂವೆ ಕೂರಿಸ್ತೆ. ಅಂದರೆ ಅವ್ರು ಬ್ರೈನ್ ವಾಶ್ ಮಾಡೋಕ್ಕೆ, ಸೋತ್ರೆ ಗೆಲ್ತಾರೆ ಅಂತ ಅವ್ರನ್ನ ಉಳ ಬಿಟ್ಟೆ, ಅಂದರೆ ಅವ್ರು ಸೋಲ್ಲಿ ಅಂತ. ಅಂದರೆ ಅವ್ರು ಕನ್ಫ್ಯೂಸ್ ಆಗಿಬಿಟ್ಟು ಹಂಗಾರೆ ನಾವು ಇವ್ನಿಗೆ ಓಟ್ ಹಾಕೋದು ಇವನೇ ಗೆದ್ದುಬಿಡ್ತಾನೆ ಅಂತ ನನಗೆ ಹಾಕಬಾರ್ದು ಅಂತ ಆ ಮೀನಿಂಗಿಂದ ಇದು ಮಾಡಿದೆ. ಆದರೆ ಇವ್ರು ರೂಮಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಎಲ್ಲರನ್ನೂ ಕರೆದು ನನಗೆ ಹೇಳಿ ಆದರೆ ಈ ವೀಕ್ ಹೋಗ್ತೀನಿ ಅನ್ನೋದು ನನಗೆ 1 ವೀಕ್ ಮುಂಚೆನೇ ಗೊತ್ತಿತ್ತು. ಈ ಸಲ ಎಲ್ಲ ನನ್ನೇ ಟಾರ್ಗೆಟ್ ಮಾಡಿದ್ದಾರೆ. ಅದರಿಂದ ನಾನು ಮೈಂಡ್ ಸೆಟ್ ಮಾಡ್ಕೊಬಿಟ್ಟಿದ್ದೆ, ಹೊಟ್ಟೆ ಹೊರ್ಕೋಬಾರ್ದು, ಏನು ಆಗಬಾರ್ದು, ನಾನೇ ಹೋಗ್ತೀನಿ ಅನ್ನೋದು ನನಗೆ ಗೊತ್ತಿತ್ತು. ಅದರಿಂದ ಹಂಗಾಯಿತು. ಅವ್ರು ಹೇಳ್ದಂಗೆ ನಡ್ಕೊಂಡ್ರು, ಹಂಗೆ ಆಯಿತು, ನಾನು ಆಚೆ ಬಂದೆ. ನೀವು ಮೊದಲೇ ಹೇಳಿದ್ರಿ, ನಾನು ಬಿಗ್ ಬಾಸ್ ಗೆಲ್ಲೋದು ನಾನೇ, ಬಟ್ ಎಲ್ಲರಿಗೂ ಗೊತ್ತಾಗಬಾರ್ದು ಅನ್ನೋ ಕಾರಣಕ್ಕಾಗಿ ನಾನು ಸೋಲ್ತೀನಿ, ಗೆಲ್ಲಲ್ಲ ಅಂತ ಹೇಳಿದ್ರಿ. ಡೀಪ್ ಆಗಿ ಕೇಳಿದ್ದೀರಾ ಇದೆಲ್ಲ. ಓಕೆ, ಅದೇನಂದ್ರೆ ನನ್ನ ಟೆಕ್ನಿಕ್. ಇವಾಗ ನಾನು ಗೆಲ್ತೀನಿ ಅಂತ ಹೋದ್ರೆ ಗೆಲ್ಲ ಇದರಲ್ಲಿ ಏನೇನೋ ಮಾಡಿ ಕೆಟ್ಟ ಹೆಸರು ತೊಗೊಂಡ್ಬಿಡ್ತೀವಿ. ಅದರಿಂದ ನಾನು ಸೋಲ್ತೀನಿ ಅಂದರೆ ಟಾರ್ಗೆಟ್ ಆಗಲ್ಲ, ಅವನು ಹೊಟ್ಟೋಗ್ಬಿಡ್ತಾನೆ 3 ದಿವಸಕ್ಕೆ, ಅವ್ನಿಗೆ ಇಂಟ್ರೆಸ್ಟೇ ಇಲ್ಲ, ಹೋಗ್ಬಿಡ್ತಾನೆ ಅಂತ ಆ ಟೆಕ್ನಿಕ್ ಯೂಸ್ ಮಾಡಿದೆ. ಅಂದರೆ ಸೋಲ್ತೀನಿ ಅಂದರೆ ಯಾರೂ ನಮ್ಮ ಮೈ ಮೇಲೆ ಬರಲ್ಲ, 3 ದಿವಸ ಅವನಿಗೆ ಇಂಟ್ರೆಸ್ಟ್ ಇಲ್ಲ, ಹೊಟ್ಟೋಗ್ಬಿಡ್ತಾನೆ ಅಂತ ಆ ಟೆಕ್ನಿಕ್ ಯೂಸ್ ಮಾಡಿದೆ. ಆದರೆ ಇವರೆಲ್ಲ ಏನೇನೋ ತಲೆ ಉಪಯೋಗಿಸಿ ಏನೋ ಮಾಡ್ತಾರೆ. ಇನ್ನೊಂದು ಫಾರ್ಮುಲಾ ಇದೆ ಸರ್ ಯೂನಿವರ್ಸ್ದು, ನಾವೇನ್ ಹೇಳ್ತೀವೋ ಅದೇ ಆಗತ್ತೆ ಅಂತ. ಈಗ ನಮ್ಮ ಧಾರ್ಮಿಕವಾಗಿ ಹೇಳ್ಬೇಕು ಅಂತಂದ್ರೆ, ನಾವೇನೋ ಒಂದು ಹೇಳ್ತೀವಿ, ಅದನ್ನ ಅಶ್ವಿನಿ ದೇವತೆಗಳು ಅಸ್ತು ಅಂತ ಹೇಳ್ತಾರೆ ಅಂತ. ಎಲ್ಲೋ ಒಂದ್ ಕಡೆ ಹಂಗಾಗಿದೆ. ಹೌದೌದು, ಖಂಡಿತ ಹಂಗೆ ಆಗೋಯ್ತಲ್ಲ. ನಾನೇನೋ ಬೇರೆ ಪ್ಲಾನ್ ಅಲ್ಲಿ ಇದ್ದೆ. ಆದರೆ ನನಗೇನಂದರೆ ಫಸ್ಟ್ ವೀಕ್ ತುಂಬ ಜೋಶಲ್ಲಿದ್ದೇವ್ರೆ. ಇವ್ರು ಯಾವಾಗ ಗುಂಪುಗಾರಿಕೆ ಮಾಡ್ಕೊಂಡು ನನ್ನ ಕಿಂಡಲ್ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು, ನನ್ನ ಒಂದು ಅಕ್ಷರ ಮಾತಾಡಿದ್ರೆ ಅದನ್ನ ಅನ್ನೋದು, ಅವಾಗ ನಾವು ಎಲ್ಲಿ ಮಾತಾಡೋಕ್ಕೆ ಮನಸ್ಸು ಬರುತ್ತೆ, ಕಂಟಿನ್ಯೂ ಮಾಡೋಕ್ಕೆ ಮನಸ್ಸು ಬರಲ್ಲ. ಆ ಥರ ತುಳಿಯಕ್ಕೆ ನೋಡಿದ್ರು, ಒಬ್ಬೊಬ್ರು ತುಳಿಯಕ್ಕೆ ನೋಡಿದ್ರು, 1-2 ಬಿಟ್ಟರೆ ಇನ್ನೆಲ್ಲ ತುಳಿಯಕ್ಕೆ ನೋಡಿದ್ರು. ನನಗಲ್ಲಿ ನಾನು ಮಾತಾಡಿ ಏನು ಪ್ರಯೋಜನ ಅನ್ನೋ ಥರ ಆಗೋಯ್ತು. ಯಾಕೆ ಮಾತಾಡಬೇಕು, ಯಾಕೆ ಎಂಟರ್ಟೈನ್ಮೆಂಟು. ಆದರೆ ಫಸ್ಟ್ ವೀಕ್ ಅಬ್ಸರ್ವ್ ಮಾಡಿ, ಅಂದ್ರೆ ಹಾಕಿದಾರೋ ನಾನು ಇನ್ನೂ ನೋಡಿಲ್ಲ, ಅಷ್ಟು ಕಾಮಿಡಿ ಮಾಡಿಕೊಂಡು ಎಲ್ಲ ಚಂದ್ರಪ್ರಭಾಗಿಂತ ನಾನೇ ನಗಿಸ್ತಾ ಇದ್ದೆ, ಅವರೇ ಸೈಲೆಂಟ್ ಆಗಿಬಿಟ್ಟಿದ್ರು. ಆದರೆ ಅಷ್ಟು ಚೆನ್ನಾಗಿದ್ವಿ, ಎಲ್ಲರ ಜೊತೆ ಹೊಂದ್ಕೊಳ್ಳೋದಾಗಲಿ ಮಾತಾಡೋದಾಗಲಿ. ಸೆಕೆಂಡ್ ವೀಕಿಂದ ಎಲ್ಲ ದುಶ್ಮನಾಗಕ್ಕೆ ಸ್ಟಾರ್ಟ್